ಎಲ್ಲರೂ ಈ ಸೂಪರ್ ಟಿಪ್ಸನ್ನು ತಿಳಿದಿರಲೇಬೇಕು. ಈಗ ಇನ್ನೊಂದು ಬಾಟಲ್ ತೊಗೊಂಡಿದ್ದೀನಿ. ಈಗ ಈ ಬಾಟಲಿಂದ ಇನ್ನೊಂದು ಟಿಪ್ಸ್ ಮಾಡ್ಕೊಂಬರೋಣ. ನೋಡಿ, ನಾನು ಮುಂದುಗಡೆ ಪೋರ್ಷನನ್ನು ಸ್ವಲ್ಪ ಜಾಸ್ತಿನೇ ನಾವು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಾಕು ಕೂಡ ಬಿಸಿ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ನಂತರ ನಾವು ಕತ್ರಿ ಸಹಾಯದಿಂದ ಇದನ್ನು ಕಟ್ ಮಾಡ್ಕೋಬೋದು. ನೋಡಿ, ಸೆಂಟ್ರಲ್ಲಿ ಸ್ವಲ್ಪ ನಾನು ಸೀಳ್ಕೊಂಡು ನಂತರ ಈ ಕತ್ರಿಯಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸ್ಲರಿ ವಾಟರ್ ಬಾಟಲ್ ಆಗಿರೋದ್ರಿಂದ ಕತ್ರಿಲಿ ನೀಟಾಗಿ ಕಟ್ ಆಗುತ್ತೆ. ನೋಡಿ, ಈ ಥರ ಇಷ್ಟು ಭಾಗದಷ್ಟು ನಾನು ತೊಗೊಂಡಿದ್ದೀನಿ. ಕೆಳಗಡೆ ಭಾಗ ಮತ್ತು ಮುಂದ್ಗಡೆ ಭಾಗ, ಮಧ್ಯದ ಭಾಗವನ್ನು ಅದು ಬೇರೆ ಏನದಕ್ಕಾದರೂ ಯೂಸ್ ಮಾಡ್ಕೊಬೋದು ನಾವು. ನೋಡಿ, ಇವಾಗ ಎರಡನ್ನೂ ಶೇಪ್ ತಕ್ಕೊಂಡು ರೆಡಿ ಇದೆ. ನೋಡಿ, ಇವಾಗ ಇದೇನಕ್ಕಪ್ಪ ಅಂದರೆ ನಾವು ಈ ಬ್ರಷ್ಗಳನ್ನು ನಾವು ಪಾತ್ರೆ ಬ್ರಷ್ ಬಗ್ಗೆ ಕಾಳಜಿ ಮಾಡಲ್ಲ. ಪಾತ್ರೆ ತೊಳೆದು ಸ್ವಲ್ಪ ನೀರು ಹಾಕಿ ಹಾಗೆ